ಸರಣಿ ಅಕ್ರಮ ಅಕ್ಕಿ ಕಳ್ಳರ ಎಡೆಮುರಿ ಕಟ್ಟಿದ ಪೊಲೀಸ್ ಹಾಗೂ ಆಹಾರ ಇಲಾಖೆ ಅಧಿಕಾರಿಗಳು. ಲಿಂಬೆನಾಡಿನಲ್ಲಿ ಹೆಚ್ಚಾಯಿತು ಅಕ್ರಮ ಪಡಿತರ ಅಕ್ಕಿ ಸಾಗಾಟ. ಅಕ್ರಮ ಪಡಿತರ ಅಕ್ಕಿ ಸಾಗಿಸುವವರ ವಿರುದ್ಧ ಕೇಸ್ ದಾಖಲು ಮಾಡಿದ ಆಹಾರ ನಿರೀಕ್ಷಕ ಪರಮಾನಂದ್ ಹೂಗಾರ್. ಹೌದು, ಇಂಡಿ ನಗರದಲ್ಲಿ ಆಹಾರ ನಿರೀಕ್ಷಕ ಪರಮಾನಂದ್ ಹೂಗಾರ್ ಮತ್ತು ಎಎಸ್ಐಪಿಎ 60 ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಆಹಾರ ನಿರೀಕ್ಷಕ ಪರಮಾನಂದ್ ಹೂಗಾರ್ ಖಚಿತ ಮಾಹಿತಿಯನ್ನು ಆಧರಿಸಿ ಇಂಡಿ ಶಹರ್ ಪೊಲೀಸ್ ಠಾಣೆಗೆ ಭೇಟಿಯನ್ನು ನೀಡಿ ಎಎಸ್ಐಪಿಎ 60 ಖಚಿತ ಮಾಹಿತಿಯನ್ನು ತಿಳಿಸಿ ನಂತರ 60 ಮತ್ತು ಆಹಾರ ನಿರೀಕ್ಷಕ ಪರಮಾನಂದ್ ಹೂಗಾರ್ ಪೊಲೀಸ್ ಸಿಬ್ಬಂದಿಗಳಾದ ಎಸ್ಎಸ್ ಕೊರಸಗಾಂವ್, ಜಿಎಸ್ ನೀಲೂರೆ, ಪರಶುರಾಮ್ ಅತನೂರ್ ಸೇರಿ ಮಾಹಿತಿ ಬಂದ ಕಡೆಗೆ ದಾಳಿಯನ್ನು ನಡೆಸಿದ್ದಾರೆ. ಪೊಲೀಸ್ ಜೀಪ್ ಕಂಡ ಅಕ್ರಮ ಪಡಿತರ ಅಕ್ಕಿ ಸಾಗಿಸುವ ವಾಹನ ಚಾಲಕ ವಾಹನವನ್ನ ಸ್ಥಳದಲ್ಲೇ ಬಿಟ್ಟು ಪರಾರಿಯಾಗಿದ್ದಾನೆ. ಸ್ಥಳದಲ್ಲಿದ್ದ ವಾಹನವನ್ನ ಪರಿಶೀಲನೆ ನಡೆಸಿದಾಗ ಮಹಾರಾಷ್ಟ್ರದ ಪಾಸಿಂಗ್ ಹೊಂದಿದ 6 ಚಕ್ರದ ವಾಹನವು ಕಂಡಿದೆ. MH13AA 3745 ಭಾರತ್ ಬೆಂಜ್ ಗೂಡ್ಸ್ ವಾಹನದಲ್ಲಿ 4270 kg ಅಂದಾಜು ರೂಪಾಯಿ 1,19,560 ರೂಪಾಯಿ ಮೌಲ್ಯದ ಅಕ್ರಮ ಪಡಿತರ ಅಕ್ಕಿ ಮತ್ತು ವಾಹನವನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಇನ್ನು 2ನೇ ಕಾರ್ಯಾಚರಣೆ ಇಂಡಿ ನಗರದ ಚಿಕ್ಕೆಬೆನ್ನೂರು ರಸ್ತೆಯ ಮಾರ್ಗವಾಗಿ ಸೊಲ್ಲಾಪುರಕ್ಕೆ ಸಾಗಿಸುವಾಗ ಖಚಿತ ಮಾಹಿತಿಯನ್ನು ಆಧರಿಸಿ ಆಹಾರ ನಿರೀಕ್ಷಕ ಪರಮಾನಂದ್ ಹೂಗಾರ್ ಮತ್ತು ಎಎಸ್ಐಪಿ 60 ಪೊಲೀಸ್ ಸಿಬ್ಬಂದಿ ಜಿಎಸ್ ನೀಲೂರೆ, ಬಿಜೆ ಬಿರಾದರ್ ಅವರು ಸೇರಿ ಜಂಟಿಯಾಗಿ ವಾಹನ ಮತ್ತು ಓರ್ವ ಆರೋಪಿಯನ್ನು ಸೆರೆ ಹಿಡಿದು 1510 kg ಅಂದಾಜು ಮೌಲ್ಯ ರೂಪಾಯಿ 42,280 ರೂಪಾಯಿಯನ್ನು ವಶಪಡಿಸಿಕೊಳ್ಳಲಾಗಿದೆ.